ಹಿಂದೂ ಧರ್ಮದಲ್ಲಿ ಹಸುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಹಸುಗಳು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪ್ರಮುಖ ಭಾಗವಾಗಿವೆ. ಇಂತಹ ಹಸುಗಳ ರಕ್ಷಣೆ ಆರೈಕೆಗೆ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಸಂತೋಷ ಆಲಗೂರ ನೇತೃತ್ವದ 40 ಜನರ ಗೋರಕ್ಷಕ ತಂಡ ಅವಿರತವಾಗಿ ಶ್ರಮಿಸುತ್ತಿದೆ. ರಬಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಹಸು ದನಕರುಗಳು ಅಪಾಯದ ಸ್ಥಿತಿಯಲ್ಲಿದ್ದರೆ ಅಂತಹುಗಳನ್ನು ತಮ್ಮ ತಂಡದೊಂದಿಗೆ ಭೇಟಿ ನೀಡಿ ಅವುಗಳ ರಕ್ಷಣೆಗೆ ಮುಂದಾಗುತ್ತಿರುವ ಸಂತೋಷ ಆಲಗೂರ ನೇತೃತ್ವದ ತಂಡದ ಕಾರ್ಯ ಮೆಚ್ಚುವಂಥದ್ದು. ಈ ಕಾರ್ಯಕ್ಕೆ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಾರೆ. ಸಂತೋಷ ಆಲಗೂರ ಕಳೆದ 10 ವರ್ಷಗಳಿಂದ ತಮ್ಮದೇ ಆದ ಗೋರಕ್ಷಕ ತಂಡವನ್ನ ಕಟ್ಟಿಕೊಂಡು ಇಂತಹ ಸಮಾಜ ಸೇವೆಗೆ ಇಳಿದಿದ್ದಾರೆ. ಗೋಮಾತೆಗಳ ಸೇವೆಗಳ ಜೊತೆ ನಾನು ನಗರಸಭೆ ರಬಕವಿ ಬನಹಟ್ಟಿ ಒಳಗೆ ನೀರು ಸರಬರಾಜು ಸಿಬ್ಬಂದಿಯಾಗಿ ಕೆಲಸ ಅದರ ಜೊತೆ ಗೋಮಾತೆಗಳ ಸೇವೆ ನಾವು ಯಾವುದೂ ಫಲಾಪೇಕ್ಷೆಯಿಂದ ಗೋಮಾತೆಗಳ ಸೇವೆ ಮಾಡ್ತೀವಿ. ಅದು ಹಗಲಿರಲಿ ರಾತ್ರಿ ಇರಲಿ ಯಾವುದೇ ಸಮಯದಾಗ ನಮ್ಮ ಗೋಮಾತೆಗಳಿಗೆ ಏನಾರು ಸಮಸ್ಯೆ ಆಗೈತೆ ಅಂತ ಫೋನ್ ಮಾಡಿರಿ ಅಂದ್ರೆ ನಮ್ಮ ಟೀಮ್ ಕರ್ಕೊಂಡು ಹೋಗಿ ಆ ಜಾಗಕ್ಕೆ ಹೋಗಿ ಆ ಗೋಮಾತೆಗಳಿಗೆ ಆದಂಥ ಸಮಸ್ಯೆಗೆ ಅಥವಾ ಏನಾರು ಆಗಿದ್ರೆ ಅದಕ್ಕೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಬಂದುಬಿಡ್ತೀವಿ. ಅವಕ್ಕೆ ಅತಿ ಅನಾರೋಗ್ಯ ಪೀಡಿತ ಆಗಿದ್ದರಿಂದ ಅವ್ರು ತೀರೋಗಂತೀವಿ. ನಮ್ಮ ನಗರಸಭೆದವರ JCP ಸಹಾಯ ಮತ್ತು ನಮ್ಮ ಟೀಮ್ ಸಹಾಯದಿಂದ ಅದರದ ವಿಧಿವಿಧಾನಗಳ ಪ್ರಕಾರ ಅತ್ಯಂತ ಭಕ್ತಿಪೂರ್ವಕವಾಗಿ ಅದರ ಅಂತ್ಯ ಸಂಸ್ಕಾರವನ್ನು ನಿರ್ವಹಿಸಿತು. ಯಾವುದೇ ಗೋಮಾತೆಗಳು ಹಿಂಗೆ ನಮ್ಮ ಕೈಲಿ ಆಗಲಿ ಅಥವಾ ಗೌರ್ಮೆಂಟ್ ದವಾಖಾನೆಯಿಂದ ಅತಿ ಅದರದ್ದು ಚಿಕಿತ್ಸೆ ಮಾಡಿಸಿದ್ರು ಫಲಕಾರಿ ಆಗದೆ ತೀರೋದು ಅಂದರೆ ನಮ್ಮ ಭಕ್ತಿಪೂರ್ವಕವಾಗಿ ಅದರದ ಅಂತ್ಯ ಸಂಸ್ಕಾರವನ್ನು ನಮ್ಮ ನಗರಸಭೆ JCP ಅವರ ವತಿಯಿಂದ ನಗರಸಭೆ ನಮ್ಮ ಸದಸ್ಯರ ನಾವು ಯಾರು ಫೋನ್ ಮಾಡಿದ್ರು ಎಲ್ಲರೂ ನಮಗೆ ಸಹಕಾರ ಮಾಡ್ತಾರೆ. ನಮ್ಮ ನಗರದಾಗಿನ ಎಲ್ಲ ಸ್ಥಳೀಯರಾಗಲಿ ನಗರಸಭೆ ಎಲ್ಲ ಸದಸ್ಯರು ಎಲ್ಲರೂ ನಮಗೆ ಸಹಕಾರ ಮಾಡ್ತಾರೆ. ನಮ್ಮ ಟೀಮಿಗೆ ಯಾವುದೇ ಗೋಮಾತೆಗಳಿಗೆ ಏನಾರು ಸಮಸ್ಯೆ ಐತಂದ್ರೆ ಒಂದು ವೇಳೆ ನಮ್ಮ ಕೈಲಿ ಆಗ್ಲಿಕ್ಕಂದ್ರೆ ನಮ್ಮ ನಗರಸಭೆ ಸದಸ್ಯರಿಗೆ ಯಾರಿಗೆ ಬೇಕಾದ ಫೋನ್ ಮಾಡಿದ್ರು ಎಲ್ಲರೂ ಸಹಕಾರ ಮಾಡ್ತಾರೆ. ನಮ್ಮಲ್ಲಿ ಊರನ್ನು ಹಿರಿಯರನ್ನ ಹಿಡ್ಕೊಂಡು ಎಲ್ಲರದ್ದು ಸಹಕಾರವಾಗ್ತಾರೆ ನಮ್ಮ ಗೋಸೇವಾ ಟೀಮಿಗೆ. ನಮಸ್ಕಾರ, ಸಂಜಯ್ ತೆಗಿ ಅಂತ ರಬಕವಿ ಬನಹಟ್ಟಿ ನಗರಸಭೆ ಮಾಜಿ ಅಧ್ಯಕ್ಷ. ಹಾಗೂ ನಾನು ಈಗಾಗಲೇ ಸುಮಾರು ಒಂದು 10 ವರ್ಷಗಳಿಂದ ನಾನು ನೋಡ್ತಾ ಬಂದಿದ್ದೀನಿ. ಸಂತೋಷ್ ಆಲಗೂರ್ ಅಂತ ತುಂಬ ಒಂದು ನಮ್ಮ ರಬಕವಿ ಬನಹಟ್ಟಿ ರಾಂಪುರ ಹೆಸರಿನಲ್ಲಿ ಎಲ್ಲೇ ಒಂದು ನಮ್ಮ ದನಕರುಗಳಿಗೆ ಏನೇ ಒಂದು ತೊಂದರೆ ಆದರೂ ಅತ್ಯಂತ ಶೀಘ್ರವಾಗಿ ಓಡಿ ಬಂದು ಅವುಗಳನ್ನು ಪಾಲನೆ ಪೋಷಣೆ ಮಾಡೀನಿ. ಸುಮಾರು ವರ್ಷಗಳಿಂದ ಒಂದು ಸೇವೆಯನ್ನು ಮಾಡ್ಕೊತಾ ಬಂದಿದ್ದಾನೆ. ಈಗ ಸಾಕಷ್ಟು 2020 ಹಾಗೂ 2022ರಲ್ಲಿ ಕೊರೋನಾ ಸಂದರ್ಭದಲ್ಲೂ ಸಹ ನಮ್ಮ ಹಳಿ ಬಸ್ ಸ್ಟ್ಯಾಂಡ್ ಶಾಲೆ ಗ್ರೌಂಡ್ನಲ್ಲಿ ಇವೆಲ್ಲ ಆಕಳನ್ನು ಸುಮಾರು 50 ದನಕರುಗಳನ್ನು ಅಲ್ಲಿ ಒಳಗೆ ಕೂಡಿ ಹಾಕಿ ಅವುಗಳಿಗೆ ಪಾಲನೆ ಪೋಷಣೆಗಳನ್ನು ನಮ್ಮ ಜೊತೆ ಸೇರಿ ಸಂತೋಷ್ ಆಲಗೂರ್ ತುಂಬಾ ಶ್ರದ್ಧೆಯಿಂದ ನಾವು ಮಾಡ್ಕೊತಾ ಬಂದಿದ್ದಾನೆ. ಗೋ ಸೇವಾ ರಕ್ಷಕ ಅಂತ ಈಗಾಗಲೇ ಹೆಸರು ಖ್ಯಾತಿಯನ್ನು ಗಳಿಸಿದಂತ ನಮ್ಮ ಸಂತೋಷ್ ಆಲಗೂರ್ ನನ್ನ ತಮ್ಮ ಇದ್ದಂತೆ. ಹಾಗೂ ಅದೇ ರೀತಿಯಾಗಿ ಎಲ್ಲೇ ಏನೇ ಬರಲಿ, ಅಡ್ರಾತ್ರಿ ಬರಲಿ, ಬೇಕಾದ ಬರಲಿ, ಮಧ್ಯಾಹ್ನ ಬರಲಿ, ಬೇಕಾದಾಗ ಅವ್ನ ಮಳೆ ಇರಲಿ, ಗಾಳಿ ಇರಲಿ, ತಂಡಿರಲಿ, ಬೇಕಾದ ಏನೋ ಬಂದು ಯಾವುದೋ ಒಂದು ಫೋನ್ ಬಂದ್ರು ಆಕಳಿಗೆ ಹೀಗಾಗಿದೆ, ಇಲ್ಲಿ ಬಿದ್ದಿದೆ, ಅದು ಪೀಡ್ಸ್ ಬಂದಿದೆ, ಅಲ್ಲ ಗಟ್ಟರ್ನಾಗ ಬರ್ತೈತಿ, ಮೊರ್ಯಾಗ ಬರ್ತೈತಿ, ಆದಾಗೈತಿ, ಏನೋ ಒಂದು ಸಮಸ್ಯೆ ಯಾರೋ ಒಂದು ಫೋನ್ ಮಾಡಿದ್ರು ಎಲ್ಲ ಜನ ಅವನಿಗೆ ಫೋನ್ ಮಾಡ್ತಾರೆ. ಮಾಡಿಕೊಳ್ಳಿ ಅತ್ಯಂತ ತ್ವರಿತವಾಗಿ ಹುಡುಗರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವಕ್ಕೆ ಏನು ಸೇವೆ ಮಾಡಬೇಕು, ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಅದನ್ನೆಲ್ಲ ಕೊಟ್ಟ ಅತ್ಯಂತ ಕಾಳಜಿಯಾಗಿ ನಮ್ಮ ರಬಕವಿ ಬನಹಟ್ಟಿ ರಾಂಪುರ ಹೆಸರಿನ ಎಲ್ಲ ಗೋಗಳನ್ನು ಅತ್ಯಂತ ಸುರಕ್ಷಿತವಾಗಿ ಕಾಳಜಿಯಾಗಿ ನೋಡ್ಕೊತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೇವಲ ಗೋಮಾತೆ ಅಷ್ಟ ಅಲ್ಲ, ಯಾವುದೋ ಮೂಗ್ ಜನವರ ಒಂದು ನಾಯಿ ಇರ್ಬೋದು, ಬೇಕಿರೋದು, ಬಾಯಿ ಬೆಳೆದೈತಿ, ಒಂದು ಘಟನೆ ಸಿಗೋತೈತಿ, ಗಾಡಿ ಸಂದೇಶ ಸಿಗುತ್ತೆ, ಅಂಥವು ಸಹಿತ ಅವರ ಅತ್ಯಂತ ಕಳಕಳಿಯಿಂದ ಅವನು ಸಹಿತ ಅವನ ಜೀವದಿಂದ ಪ್ರಾಣಾಯಾಮ ಮಾಡ್ತಾರೆ. ಆಮೇಲೆ ಅವ್ರಿಗೆ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಅವರಿಗೆ ಅವ್ರ ಸೇವೆಯನ್ನು ನೋಡಿ ಸನ್ಮಾನ ಮಾಡಿದವರು. ಇದೇ ರೀತಿ ಅವರಿಗೆ ಸರ್ಕಾರದ ಕೂಡ ಅವರೊಂದು ವಿಶೇಷ ಅವ್ರಿಗೆ ಏನೋ ಒಂದು ಗೌರವ ಸನ್ಮಾನ ಸರ್ಕಾರ ನಾವು ಮಾತಾಡೋರಿಗೆ ಪ್ರೋತ್ಸಾಹ ಕೊಡಾಗೈತಿ. ಆಮೇಲೆ ಇದೇ ರೀತಿ ಅವರ ಹಲವಾರು ಆಮೇಲೆ ಪೂರ ಒಂದು ಏನ್ರಿ ಅವಘಾಡದ ಸಹಿತ ಅಂತ ತಮ್ಮ ಟೀಮ್ ಜೋಡಿ ಅವರ ಜಾತ್ರೆ ಉತ್ಸವ ಇರಲಿ ಎಲ್ಲದೂ ಅವರು ಅತ್ಯಂತ ಉತ್ಸಾಹದಿಂದ ಒಂದು ಅನ್ನಪ್ರಸಾದ ಆಗಿದ್ದ ಎಲ್ಲ ಕಾರ್ಯಕ್ರಮವಾಗ ಒಂದು ಏನು ವಜ್ಜು ಹುರಿದಿರ್ತಲ್ಲ ಅಂಥವರ ಕೆಲಸ ಅವರೆಲ್ಲ ನಮ್ಮ ಟೀಮ್ ವತಿಯಿಂದ ಮಾಡ್ತಾರೋ. ಅವ್ರು ಇದೇ ರೀತಿ ಇನ್ನೂ ಅತ್ಯಂತ ಕೆಲಸ ಮಾಡಲಿ ಅಂತ ಹೇಳಿ ನಾನು ಆಶಿಸಿ ಜನ ಈಗ ಹುಟ್ಟಿದ ಮರದಿನ ಅನ್ನೋ ರೀತಿರದ ಹೋದ ವರ್ಷ ತಾಯಿ ತೀರ್ಕೊಂಡಿದ್ರಿ. ನಾ ತಂದ ಹಸು ನಮ್ಮಲ್ಲಿ ಹಸು ಇದು ತಂದು ಹತ್ರ ಹಾಲು ಹಾಕಿ ಜಾಗ್ ಮಾಡಿದ್ವಿ. ಲಕ್ಷ್ಮಿ ಅಂತ ನಾಮಕರಣ ಮಾಡಿದ್ವಿ. ಆರೋಗ್ಯವಾಗಿ ಐತಿ, ಆದ್ರೆ ಬೆಳವಣಿಗೆ ಆಗಿಲ್ರಿ, ಎತ್ತರ ಅಷ್ಟೇ ಆಗಿಲ್ರಿ ಅದಕ್ಕೆ. ಯಾಕಂದ್ರೆ ತಾಯಿ ಹಾಲು ಕುಡ್ದಿಲ್ರಿ ಅದು. ಬೆಳಿಗ್ಗೆ ಹುಟ್ಟೈತ್ರಿ, ಸಾಯಂಕಾಲ ಹತ್ರ ತಾಯಿ ತೀರ್ಕೊಂಡೈತಿ. ಲಕ್ಷ್ಮಿ ಅಂತ ಹೆಸರಿಟ್ಟದ್ರಿ. ಒಂದು 10 ತಿಂಗಳಾಗೈತ್ರಿ. ಮನ್ಯಾಗ ಇಲ್ಲೇ ಹುಟ್ಟು ನಮ್ಮಲ್ಲಿ ಬೆಳೆದ್ಬಿಟ್ಟೈತ್ರಿ.